ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಮ್ಮದು ಇದು ರೈತ ಚಳವಳಿಯ ಗರ್ಭದಲ್ಲಿ ಕೊಟ್ಟಿರುವಂತ ಒಂದು ಕೂಸು. ರೈತ ಉತ್ಪಾದಕ ಕಂಪನಿಗಳು ಬೇಕಾದಷ್ಟಿದ್ದಾವೆ ಕರ್ನಾಟಕದಲ್ಲಿ, ದೇಶದಲ್ಲಿ. ಕೇಂದ್ರ ಸರ್ಕಾರದ ಒಂದು ಯೋಜನೆ 10,000 ರೈತ ಉತ್ಪಾದಕ ಕಂಪನಿಗಳನ್ನ ಹುಟ್ಟಾಕ್ಬೇಕು ಅನ್ನುವಂಥದ್ದು. ನಮ್ದು ಕೂಡ ಒಂದು ರೈತ ಉತ್ಪಾದಕ ಕಂಪನಿಯೇ. ರೈತ ಉತ್ಪಾದಕ ಕಂಪನಿ ಅಂತ ಹೇಳಿ ಚಾಮರಾಜನಗರ ಜಿಲ್ಲೆಯಲ್ಲಿ ನೋಂದಣಿ ಆಗಿದೆ. ಆದ್ರೆ ಅದನ್ನ ಇಡೀ ಕರ್ನಾಟಕದಾದ್ಯಂತ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಯಾಕೆ ಇದ್ರ ಹೆಸರು ನಮ್ದು? ಯಾಕೆ ಅಂತಂದ್ರೆ ರೈತನ ಹತ್ರ ಈಗಾಗಲೇ ಬಹಳಷ್ಟು ಜನ ಮಾತನಾಡಿದ್ರು. ರೈತನ ಕಾಲು ಕೆಳಗಡೆ ಒಂದು ತುಂಡು ಭೂಮಿ ಬಿಟ್ರೆ ರೈತನ ಹತ್ರ ನನ್ನದು ಅನ್ನೋದು ಯಾವುದೂ ಇಲ್ಲ. ಅವನು ಬೀಜ ನನ್ನದಲ್ಲ, ಅವನು ಹಾಕೋ ಗೊಬ್ಬರ ನನ್ನದಲ್ಲ, ಜ್ಞಾನ ನನ್ನದಲ್ಲ, ಮಾರುಕಟ್ಟೆ ತನ್ನದಲ್ಲ, ಯಾವುದು ಕೂಡ ತನ್ನದಲ್ಲದ. ಎಲ್ಲವನ್ನೂ ಮಂಜು ಕಿರಣ್ ಅವ್ರು ಹೇಳ್ತಾ ಇದ್ರು, ಹೀಗೆ ಕೊಡ್ತಿದ್ದಂತ ಕೈ ಇವತ್ತು ಬೇಡ ಅಂತ ಕೈ ಆಗಿದೆ. ನಾವು ಉತ್ಪಾದಕರಷ್ಟೇ ಆಗಿ ಉಳಿದಿಲ್ಲ, ನಾವು ಏನೋ ಒಂದು ಉತ್ಪಾದನೆ ಮಾಡ್ತೀವಿ, ಏನೋ ಒಂದು ಬೆಳೆ ಬೆಳಿತೀವಿ. ಆದ್ರೆ ಅದಕ್ಕೆ ಬೇಕಾಗಿರುವಂತ ಒಟ್ಟಾರೆ ವ್ಯವಸ್ಥೆ ಇದೆಯಲ್ಲ, ಬೀಜ, ಗೊಬ್ಬರ, ಮಾರುಕಟ್ಟೆ, ಎಲ್ಲವೂ ಕೂಡ ಬೆಲೆ ಯಾರು ನಿಗದಿ ಮಾಡ್ತಾರೆ? ಬೆಲೆ ಕೂಡ ನಾವು ನಿಗದಿ ಮಾಡಲ್ಲ. ಎಲ್ಲವೂ ಕೂಡ ಬೇರೆಯವ್ರ ಕೈಗೆ ಕೊಟ್ಟು ನಾವು ತಲೆಗೊಂದು ನಮ್ಮಪ್ಪ ಕೊಟ್ಟಿದಂತ ಭೂಮಿ ಅಂತ ಹೇಳಿ ಒಂದು ತುಂಡು ಭೂಮಿ ಇದೆ. ಹಾಗಾಗಿ ಆ ತುಂಡು ಭೂಮಿಯಿಂದ ಒಂದು ಅಸ್ತಿತ್ವ ಇದೆ. ನಾನೊಬ್ಬ ರೈತ, ನಾನೊಬ್ಬ ಜಮೀನ್ದಾರ ಅನ್ನೋದು ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ನಮ್ಮದಾಗಿ. ಹಾಗಾಗಿ ನಾವು ಏನೇನು ಕಳ್ಕೊಂಡಿದೀವೋ, ನಮ್ಮ ಘನತೆಯಿಂದ ಆಗಿ ಏನೇನು ಕಳ್ಕೊಂಡಿದೀವೋ ಅವೆಲ್ಲವನ್ನು ಮರುಪಡ್ಕೊಳ್ಳೋ ಅಂತ ಕೆಲಸನೇ ನಮ್ಮದು ಮೂಲಕ ಮಾಡ್ಬೇಕಾಗಿರುವಂಥದ್ದು. ನಮ್ಮ ಬೀಜವನ್ನ ವಾಪಸ್ ತಗೊಂಡು ಬರ್ಬೇಕು. ರೈತ ಸಂಪರ್ಕ ಕೇಂದ್ರಗಳ ಮುಂದೆ ಮುಂಗಾರು ಬಂದಾಗ, ಮಳೆ ಬಂದಾಗ ಸಾಲುಗಟ್ಟಿ ನಿಲ್ಲೋದನ್ನ ತಪ್ಪಿಸ್ಬೇಕು. ಗೊಬ್ಬರವನ್ನ ನೀವು DIP, ಯೂರಿಯಾ ಸಾಕಾಗ್ತಾ ಇಲ್ಲ ಅಂತ ಹೋರಾಟ ಮಾಡೋದನ್ನ ತಪ್ಪಿಸ್ಬೇಕು. ನಾವು ಏನೇ ಬೆಳೆದ್ರು ನಾವು ಅದಕ್ಕೆ ಲೆಕ್ಕಾಚಾರ ಹಾಕಿ ನಮ್ಮ ಭೂಮಿ ಬೆಳೆಸಿ ಏನು ನಾವು ಬೆಳಿತೀವಿ ಅದಕ್ಕೆ ಒಂದು ಭೂಮಿಯ ಏನು ಬಳಕೆ ಮಾಡಿದಂತ ಅದಕ್ಕೊಂದು ಬಾಡಿಗೆ ಇರುತ್ತೆ ಪ್ರತಿ ವರ್ಷ. ಬೇರೆಯವ್ರ ಹತ್ರ ನೀವು ಗುತ್ತಿಗೆನೋ ಅಥವಾ ಹೋಗಿಕ್ಕೋ ತಗೊಂಡೋಗಿ ಮಾಡಿದಾಗ ಅದಕ್ಕೊಂದು ನೀವು ಬಾಡಿಗೆ ಅಂತ ಕಟ್ತಿರಲ್ಲ, ಗುತ್ತಿಗೆ ಅಂತ ಕಟ್ತೀರಿ. ಈ ಕಡೆ ಏನಂತೀರ ಗೊತ್ತಿಲ್ಲ ನನಗೆ. ಮತ್ತೆ ನಿಮ್ಮ ಇಡೀ ಕುಟುಂಬ ಏನ್ ಕೆಲಸ ಮಾಡುತ್ತೆ ಎಲ್ಲವನ್ನು ಸೇರಿ ಅದಕ್ಕೊಂದು ಬೆಲೆ ಕಟ್ಟಿ, ಬೆಲೆಗೆ C2+50 ಅಂತ ಡಾಕ್ಟರ್ ಸ್ವಾಮಿನಾಥನ್ ವರದಿಯಲ್ಲಿ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಬೆಲೆ ಜೊತೆಗೆ ಬೆಲೆಯ ಅರ್ಧ 50%, 50% ಅನ್ನ ಕಟ್ಟಿ ಒಂದು ಬೆಲೆಯನ್ನ ನಿಗದಿ ಮಾಡಿ ನಮ್ಮ ಬೆಳೆಯನ್ನ ನಾವೇ ನೇರ ಮಾರಾಟ ಮಾಡಿದಾಗ ಮಾತ್ರ ಒಟ್ಟಾರೆ ಕೃಷಿ ಅಥವಾ ರೈತ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಒಂದು ಅರ್ಥ ಬರುತ್ತೆ. ಇಲ್ಲ ಅಂತಂದ್ರೆ ಈಗಾಗಲೇ
ಏನಾಗ್ತಿದೆ ರೈತರ ಪರಿಸ್ಥಿತಿ ಅನ್ನೋದು ನಾವೇನು ಹೆಚ್ಚು ಹೇಳಬೇಕಾಗಿಲ್ಲ. ಅದರಲ್ಲೂ ಹೈದರಾಬಾದ್ ಕರ್ನಾಟಕದಲ್ಲಿ ನಿಂತು ನೋಡ್ತಾ ಇದ್ದಾಗ ರೈತರ ಆತ್ಮಹತ್ಯೆ ವರದಿಗಳು ಪ್ರತಿದಿನ ಪ್ರಕಟ ಆಗುತ್ತೆ. ಈ ವರ್ಷ ಅಂತೂ ಬರಗಾಲ ಬಿದ್ದಿದೆ. ಬರಗಾಲದ ಪರಿಸ್ಥಿತಿಯಲ್ಲಿ ರೈತರ ಆತ್ಮಹತ್ಯೆ ಸಂಖ್ಯೆ ಇನ್ನೂ ಹೆಚ್ಚಾಗುವಂತ ಆತಂಕಗಳು ಕಾಡ್ತಾ ಇದ್ದಾರೆ. ಈಗಾಗಲೇ ಹೋದ ವರ್ಷದ NCRB ರಿಪೋರ್ಟ್ ಪ್ರಕಾರ ಪ್ರತಿ 2 ಗಂಟೆಗೆ 3 ರೈತರ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಈ ದೇಶದಲ್ಲಿ. ಪ್ರತಿ 2 ಗಂಟೆಗೆ 3 ರೈತರು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಕೃಷಿ ಹೋಗಿ ನಿಂತಿದೆ. ನಮ್ಮ ಗ್ರಾಮೀಣ ಭಾರತ ಹೋಗಿ ನಿಂತಾಗಿದೆ. ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಮಾರುಕಟ್ಟೆ ನಮ್ಮ ಕೈಯಲ್ಲಿ ಇಲ್ಲದೆ ಇರೋದು, ಹವಾಮಾನ ನಮ್ಮ ಕೈಯಲ್ಲಿ ಇಲ್ಲದೆ ಇರೋದು, ಬಿತ್ತನೆ ಬೀಜ ನಮ್ಮ ಕೈಯಲ್ಲಿ ಇಲ್ಲದೆ ಇರೋದು. ಯಾವುದೋ ಕಳಪೆ ಬೀಜ ಕೊಡ್ತಾನೆ, ಅದನ್ನ ಹೋಗಿ ಬಿತ್ತಿರ್ತೀವಿ. 1-1.5 ತಿಂಗಳಾದ್ಮೇಲೆ ಗೊತ್ತಾಗುತ್ತೆ ಅದು ಮೊಳಕೆ ಬರದೇ ಇದ್ದಾಗ ಅದು ಕಳಪೆ ಬೀಜ ಅಂತ. ಅಷ್ಟೊತ್ತಾಗಲೇ ಸೀಸನ್ ಮುಗ್ದೋಗ್ಬಿಟ್ಟಿರುತ್ತೆ. ಎಲ್ಲವನ್ನೂ ನಾವು ಸರಿ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಒಂದು ಕೃತಕವಾದಂತ ವ್ಯವಸ್ಥೆಯನ್ನು ಸೃಷ್ಟಿ ಮಾಡುವಂತ ಒಂದು ಜಾಲ ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ತಾ ಇದೆ. ಆ ದೇಶಗಳ ಶ್ರೀಮಂತರ ಜೊತೆ ನಮ್ಮ ದೇಶದ ಶ್ರೀಮಂತರು ಸೇರ್ಕೊಂಡಿದ್ದಾರೆ. ಭೂಮಿ ರೈತರ ಕೈಯಲ್ಲಿ ಉಳಿಬಾರದು ಅನ್ನುವಂತ ಒಂದೇ ಒಂದು ಅಜೆಂಡಾ ಅವರು. ಎಲ್ಲವನ್ನು ಕಿತ್ಕೊಂಡಾಯ್ತು. ಈ ಕೊನೆ ಕಿತ್ಕೊಳಕ್ ಏನಿದೆ? ಕಿತ್ಕೊಳಕ್ ಅವ್ರ ಹತ್ರ ಇರುವಂತದ್ದು ಭೂಮಿ ಮಾತ್ರ. ಆ ಭೂಮಿ ರೈತರ ಕೈಲಿ ಇರಬಾರ್ದು. ಈಗ ಬೆಂಗಳೂರು ಸುತ್ತಮುತ್ತ, ದೊಡ್ಡ ದೊಡ್ಡ ಮಹಾನಗರಗಳ ಸುತ್ತಮುತ್ತ ಏನೇನ್ ಆಗ್ತಿದೆ ನೋಡ್ತಿದ್ದೀರಿ. ನಿನ್ನೆ ನಾವು ಹೋಗಿದ್ವಿ ಬೆಂಗಳೂರಿನಲ್ಲಿ. ಬಿಡದಿ ಹೋರಾಟಗಳನ್ನ ನೀವು ಮಧ್ಯಾಹ್ನದಲ್ಲಿ ನೋಡಬಹುದು. 9,000 ಎಕರೆಯಷ್ಟು ಭೂಮಿಯನ್ನ AICT ಮಾಡ್ತೀವಿ ಅಂತ ಹೇಳಿ ಫಲವತ್ತಾಗಿರೋ ಭೂಮಿ, ತಿಂಗಳಿಗೆ 6 ಲಕ್ಷ ಲೀಟರ್ ಹಾಲನ್ನ ಡೈರಿಗೆ ಹಾಕ್ತಿರುವಂತ ರೈತರು, 12 ಲಕ್ಷಕ್ಕೂ ಹೆಚ್ಚು ತೆಂಗಿನ ಮರಗಳಿರುವಂಥವು, ಬಾಳೆ ಇದೆ, ರೇಷ್ಮೆ ಇದೆ, ತರಕಾರಿ ಬೆಳೀತಾರೆ. ಬೆಂಗಳೂರಿಗೆ 35 ಕಿಲೋಮೀಟರ್ ದೂರ. ರೈತರ ಅನುಮತಿ ಇಲ್ಲದೆ ಏಕಾಏಕಿ ಅಲ್ಲಿ AICT ಮಾಡಕ್ಕೆ ಸರ್ಕಾರ ಹೊರಟಿದೆ. ಅಲ್ಲಿ ಈಗಾಗಲೇ 550ಕ್ಕೂ ಹೆಚ್ಚು ದಿನಗಳಿಂದ ಹೋರಾಟ ನಡೀತಾ ಇದೆ. ನಮಗನ್ನಿಸ್ಬೋದು ಅದು ಬೆಂಗಳೂರು ಸುತ್ತಮುತ್ತ ನಡೆಯುವಂಥದ್ದು, ನಮ್ಮ ಬಳ್ಳಾರಿ ಸುತ್ತಮುತ್ತ ಬರೋದಿಲ್ಲ. ಬಳ್ಳಾರಿಯಲ್ಲೂ ಆಗಿದೆ. ಬಳ್ಳಾರಿಯಲ್ಲೂ ಭೂಸ್ವಾಧೀನ ಆಗಿದೆ. ಆ ಭೂಸ್ವಾಧೀನ ಯಾವ ಕಾರಣಕ್ಕೆ ತಗೊಂಡಿದ್ದಾರೆ? ಆ ಪ್ರಾಜೆಕ್ಟ್ಗಳು ಬಂದಿದ್ಯಾ? ಎಲ್ಲಿ ಬಂದಿದೆ ಆ ಪ್ರಾಜೆಕ್ಟ್? ಈಗ ಕುಡಿತೀವಿ ಅನ್ನುವಂತ ಊರಿನಲ್ಲಿ ಆಗಿದೆ. ನಮ್ಮೆಲ್ಲ ಅನ್ನದಾತ ರೈತ ಮಿತ್ರರನ್ನು ನಮಸ್ಕರಿಸಿ, ಪತ್ರಿಕಾ ಮಾಧ್ಯಮದ ಸ್ನೇಹಿತರು ನಮಸ್ಕರಿಸಿ, ಬಳ್ಳಾರಿಯ ಯಾವತ್ತು ನಾಗರಿಕರು ಅಂದರೆ ಪ್ರಜೆಗಳು ಬಂದಿರ್ತಾರೆ ಅವರಿಗೂ ಸಹ ನನ್ನ ನಮಸ್ಕರಿಸಿ, ಒಂದು ಅದ್ಭುತವಾದ ಕಾರ್ಯಕ್ರಮ. ನಮ್ಮ ರೈತ ಸಂಘದವರು ನನ್ನನ್ನು ಬಂದು ಈ ಥರ ವಿಷಯ ತಿಳಿಸಿದಾಗ ಭಾಳ ಇಷ್ಟ ಆಯಿತು. ಆಮೇಲೆ ಇಂಥ ವಿಷಯಗಳು ಬಳ್ಳಾರಿ ಅಂದರೆ ಸ್ವಲ್ಪ ಪ್ರಾರಂಭಿಕವಾಗಿ ಕಷ್ಟ ಅಷ್ಟೇ ಇದೆ. ಇದು ಒಂಥರ ಸ್ಟಾರ್ಟಿಂಗ್ ಟ್ರಬಲ್ ಬಳ್ಳಾರಿ. ಸೊ ಇದು ಸ್ವಲ್ಪ ಅವ್ರಿಗೆ ಹೇಳಿದೆ ನಾನು, ನೀವು ಒಂದು ದಿನ ಮಾಡಿ ಬಿಡಬಾರ್ದಲ್ಲ, 4-5 ವಾರ ಮಾಡಿ ಎಲ್ಲ ಸಹಕಾರ ನಮ್ಮಿಂದು ಪಾಲಿಕೆಯಿಂದ ನಿಂತೀವಿ. ನಾವೇನಾದರೂ ಮಾಡಿದಾಗ ಜನರಿಗೆ ಮುಂದಿನ ಪೀಳಿಗೆಗೆ ಎಲ್ಲರೂ ಪ್ರಾಸ್ತಾವಿಕ ಭಾಷೆಯಲ್ಲಿ ಅಧ್ಯಕ್ಷರು ಮಾತಾಡಿದರು. ಇವತ್ತು ಯಾವುದೇ ಆಸ್ಪತ್ರೆ ಡಾಕ್ಟರ್ ಎಲ್ಲರೂ ಆ ಮಿಷಿನರಿ ಕೆಟ್ಟ ರಿಪೇರಿ ಮಾಡ್ತಾರೆ. ಬಟ್ ಮಿಷಿನ್ ರಿಪೇರಿ ಪಡೆದಂಗೆ ಮಾಡ್ತಾರೆ. ರೈತರದ್ದು ಒಂದು ಇದನ್ನು ನಾವೆಲ್ಲ ಜೊತೆಗೂಡಿದ್ರೆ ಮಾತ್ರ ಇದು ಅರ್ಥ ಇದನ್ನು ಅದು ಬಳ್ಳಾರಿಯಲ್ಲಿ ಮಾಡ್ತೀವಿ ಅಂತ ಬಂದು ನಮ್ಮ ರೈತ ಸಂಘದಿಂದ 2-3 ದಿನ ಮುಂಚೆನೆ ಯೋಜನೆ ಮಾಡಿದ್ರು. ಕಾರಣಾಂತರಗಳಿಂದ ಅದು 2-3 ಸರಿ ಪೋಸ್ಟ್ ದಿನಾಂಕ ನಿಗದಿ ಆಗಲಿಲ್ಲ. ಆಮೇಲೆ ನಾವು ಹೇಳಿದ್ವಿ ನಮಗೆ ಸಜ್ಜಿತವಾದ ಒಂದು ಸ್ಥಳವನ್ನು ನಾನು ಇದನ್ನು ಸಹ ನಮ್ಮ ಅಧಿಕಾರಿಗಳ ಹತ್ರ ಮಾತಾಡಿದ್ದೀನಿ, ಪಾಲಿಕೆಯಿಂದ ಮಾತಾಡಿದ್ದೀನಿ. ಇದು ಪರ್ಮನೆಂಟ್ ಸೊಲ್ಯೂಷನ್ ನಾವು ಇರ್ತೀವೆಲ್ಲ ಗೊತ್ತಿಲ್ಲ, ಅದ್ರ ಬಿಟ್ಟು ಇರಬೇಕಿದೆ, ಉಳಿಬೇಕಿದೆ. ಯಾವುದೇ ಒಂದು ಪ್ರಾರಂಭ ಮಾಡಿದ್ರೆ ಇಂಥ ಸಂಸ್ಥೆಗಳು ಇಂಥ ಉಳಿಬೇಕಾದಾಗ ಒಂದು ಅರ್ಥಪೂರ್ಣ ಸಂಸ್ಥೆಗಳು. ಆಮೇಲೆ ನೋಡಿ ಇವತ್ತು ಜನ ಇವತ್ತು ಸ್ವಲ್ಪ ಕಮ್ಮಿರ್ಬೋದು.
ಇದು ಪ್ರಚಾರ ಆದಂಗೆಲ್ಲ ಬಂದೇ ಬರ್ತಾರೆ. ಆಮೇಲೆ ನಾನು ಇದನ್ನ ವಾರಕ್ಕೆ ಒಂದ್ಸರಿ ಬೇರೆ ಬೇರೆ ಸ್ಥಳ ನಿಗದಿ ಮಾಡ್ತೀನಿ. ಇಲ್ಲ ಈ ಸ್ಥಳ ನಿಗದಿ ಮಾಡಿ ಸರ್ ನೀವು, ಆಮೇಲೆ ನಿಮ್ಗೆ ಎಲ್ಲೆಲ್ಲಿ ಮಾರ್ಕೆಟಿಗೆ ಹತ್ರ ಆಗ್ತದೋ, ರೈತರಿಗೆ ಹತ್ರ ಆಗ್ತದೋ ಅದನ್ನ ಇನ್ನೊಂದು ಸಭೆ ಮಾಡೋಣ ನಾವೆಲ್ಲ. ನಾನು ಸಭೆ ಮತ್ತೆ ಕರಿತೀನಿ ನಿಮ್ಮೆಲ್ಲನ ಕರೆದು ನಮ್ಮಿಂದ ಇನ್ನ ಏನೇ ನಿಮಗೆ ನಮ್ಮ ಕೃಷಿ ಇಲಾಖೆಯಿಂದಾಗಲಿ, ತೋಟಗಾರಿಕೆ ಇಲಾಖೆಯಿಂದಾಗಲಿ, ನಮ್ಮ APMC ಇಂದಾಗಲಿ, ಪಾಲಿಕೆಯಿಂದಾಗಲಿ ಸೊ ನಿಮ್ಮ ಜೊತೆಗೆ ನಾವು ಇರ್ತೀವಿ ಅನ್ನೋದು ನಾವೆಲ್ಲ ಸೇರಿಕೊಂಡಾಗ ಮಾತ್ರ ಈ ಕಾರ್ಯಕ್ರಮ ಮುಂದುವರಿತೇವೆ ಅಂತ ಹೇಳ್ತಾ ನನಗೆ ಭಾಳ ಸಂತೋಷ. ಯಾಕಂದ್ರೆ ನನಗೂ ಈ ರೈತ ಸಂಬಂಧ ಅಂದರೆ ನಾನು ಸಹ ಈ ಕೃಷಿ ಸಮಾಜ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಮಾಡ್ಬೇಕಂತ ಕಾರ್ಯ ನನಗೆ ಕೈಗೊಳ್ಳಲಿಲ್ಲ. ಅಂದರೆ ನನಗೆ ಬೇರೆ ಬೇರೆ ಸಹಕಾರದಿಂದಾಗಿ ಆಮೇಲೆ ಕೆಲವು ಸರಿ ಈ ಚುನಾವಣೆಗಳು, ಈ ಎಲೆಕ್ಷನ್ಗಳು ಬಂದಾಗ ಅದೇ ತಲೆಗಿದ್ದಾವೆ, ಬಟ್ ವಾಸ್ತವಾಂಶ ಹೊರಗೆ ಬರೋದಿಲ್ಲ ನಾವು. ಬಟ್ ಅವು ಬಂದರು ನನಗೆ ಅದೃಷ್ಟ ಭಾವಿಸ್ತಾರೆ. ನಾನು ಇಲ್ಲ ಸರ್ ನಾನು ಮಾಡೋಕ್ಕಾಗುತ್ತೆ, ನಿಮ್ಮ ಕೈ ಮಾಡೋಕ್ಕಾಗಿಲ್ಲ, ತಾವು ದೇವರು ಬಂದಾಗ ಬಂದಿರಿ, ನೀವು ಮುಂದುವರಿಸೋದನ್ನ ನಮ್ಮ ಇಡೀ ನಮ್ಮ ಜಿಲ್ಲಾಡಳಿತ ಜೊತೆಗಿರ್ತಂತ DC ಮಾತಾಡಿದೆ ನಾನು. DC ಸರ್ ಅವರು ಒಪ್ಕೊಂಡಿದ್ದಾರೆ, ಖಂಡಿತ ಒಂದು ಸಭೆ ಕರೆದು ಅವರು ಒಪ್ಕೊಂಡಿದ್ದಾರೆ. ನಾನು ಒಂದು ಸಭೆ ಮಾಡೋಣ. ಇನ್ನೂ ಇದಕ್ಕೇನಾದರೂ ಕಾಯಕಲ್ಪ ಜನರಿಗೆ, ಮುಂದಿನ ಪೀಳಿಗೆಗೆ, ಮಕ್ಕಳಿಗೆ ನಾವೇನಾದ್ರು ಕೊಡ್ಬೇಕಾದ್ರೆ ಈ ವಿಷಮುಕ್ತ ಆಹಾರವನ್ನು ಕೊಟ್ಟಾಗ ಮಾತ್ರ ನಮ್ಮ ಜೀವನ ನಿಮ್ಮನ್ನು ಸಾರ್ಥಕ ಅಂತ ಹೇಳ್ತಾ ನೀವು ಒಳ್ಳೆಯ ಕಾರ್ಯಕ್ರಮಕ್ಕೆ ಒಂದು ವೇದಿಕೆಯನ್ನು ಅವಕಾಶ ಕೊಟ್ಟಿದ್ದೀರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೊಂದಿಸಿ ಕನ್ನಡ ಮಾತ್ರ ಮುಗಿಸಿರಿ. ಜೈ ಹಿಂದ್, ಜೈ ರತಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.